ಇತ್ತತ್ತ. ಆ ಮರದೊಳಗ 2 ಕಾಗಿಗಳು ವಾಸವಾಗಿದ್ದತ್ತ. ಆ ಮರದ ಕೆಳಗ ಒಂದು ಪೊಟ್ರೆ ಇತ್ತತ್ತ. ಆ ಪೊಟ್ರೆಯಲ್ಲಿ ಹಾವು ವಾಸವಾಗಿತ್ತತ್ತ. ಅದು ಹಾವ ಮ್ಯಾಗತ್ತೆ ಎಲ್ಲ ಮರಿಗಳನ್ನು ಎಲ್ಲ ತಿಂದ್ಬಿಡ್ತಿತ್ತತ್ತ. ಅದನ್ನ ತಿವಿದು ಹಾಕೋದು ತಾಯಿಗೆ ಆಗಲಿಲ್ಲತ್ತ. ತಾಯಿ ಕಾಗಿಗ ಒಂದಿನ ಆಹಾರ ಹುಡ್ಕಾಕ ಹೊರಗೆ ಹೋಗ್ತತ್ತ. ಟೊನೊಟ್ಗೆ ಹಾವು ಮ್ಯಾಗತ್ತೆ ಮೊಟ್ಟೆಗಳನ್ನು ತಿಂದ ಕೆಳಗಿಳಿತತ್ತ. ಅದನ್ನು ಒಂದಿನ ಕಾಗಿ ಒಂದು ಉಪಾಯ ಮಾಡ್ತಿರ್ತಾರೆ. ರಾಣಿಯರು ಸ್ನಾನ ಮಾಡೋ ಮುಂದೆ ಅಲ್ಲಿ ಒಂದು ಮುತ್ತಿನ ಸರವನ್ನು ತಗೊಂಡು ಆ ಹಾವಿರೋ ಪೊಟ್ಟೆಯೊಳಗೆ ಹಾಕ್ತಿತ್ತ. ರಾಜನ ಸೈನಿಕರು ಬಂದು ಆ ಹಾವನ್ನ ಕೊಂದು ಆ ಸರವನ್ನು ತಗೊಂಡು ಹೋದತ್ತ. ಮತ್ತು ಈಗ ತಾಯಿ ಕಾಗೆ ನಿಚ್ಚೆಯಿಂದ ಮೊಟ್ಟೆ ಇಡಾಕ ಒಂದು ಊರಿತ್ತ. ಆ ಊರಾಗ ಸೂರ್ಯಚಂದ್ರಗ ಜಗಳ ಆಕಿತ್ತತಿ ಇಬ್ಬರಿಗೆ. ಒಂದ್ಸತಿ ಜಗಳ ಆದಾಗ ಸೂರ್ಯ ಚಂದ್ರನ ನಾ ಮೇಲೆ ಅನ್ನಕತ್ತಿದ್ದತ್ತ. ಚಂದ್ರ ನಾ ಮೇಲೆ ಅನ್ನಕತ್ತಿದ್ದತ್ತ. ಹಂಗ ಐತ್ಲ ಚಂದ್ರ ಕೇಳನ್ ಬಾ ಅಂದತ್ತ. ಚಂದ್ರ ಕೇಳನ್ ಬಾ ಅಂದತ್ತ. ಹಂಗ ಫಸ್ಟ್ ಚಂದ್ರ ಕೇಳ್ದತ್ತ, ನಿಮಗೆ ಯಾರು ಇಷ್ಟ ಇದ್ರೊಳಗ? ಸೂರ್ಯ ಅಂತಂದ್ರತ್ತವ್ರು. ಸೂರ್ಯ ಚಂದ್ರಗ ಸಿಟ್ಟು ಬಂದು ಚಂದ್ರ ಬೆಳಕು ಕೊಡ್ದು ಬಿಟ್ಬಿಟ್ಟಲ್ಲಿ. ಅಲ್ಲಿ ಬೆಳಕು ಕೊಡ್ದು ಬಿಡೋಣ ಇವಂದು 5:30 ಆಯ್ತು ಹಿಂಗೆ ಇರ್ತಿತ್ತಲ್ಲ. ಅವ್ಗೆ ಹಾಲು ಬೆಳಕು ಇರ್ಲಿಲ್ಲತ್ತವ್ರಿಗೆ. ಹಾಲು ಬೆಳಕು ಇರ್ಲಾರ್ದಕ್ಕೆ ಸೂರ್ಯ ಅಂತೇಳಿ ಕೇಳ್ತಿದ್ರತ್ತವ್ರು. ಸೂರ್ಯ ನಮಗೆ ಕಷ್ಟ ಭಾಳ ಆಗತೈತಿ. ನಮಗೆ ರಾತ್ರಿ ಎಲ್ಲ ಇಡೀ ಒಂದು ದಿನಾನ ಪೂರ್ತಿ ನಮಗೆ ಬೆಳಕು ಕೊಡೋಂತ ಅಣ್ಣ ನಾವು ಹ್ಞೂ ಆತ ಅಂತೇಳಿ ಬೆಳಕು ಕೊಡಕತ್ತ. ಅವರು ಪಾಪ ಜನರು ಹೊಲ್ದಾಗ ವ್ಯವಸಾಯ ಮಾಡ್ತಿರ್ಬೇಕತ್ತ. ಅವರು ಡೈಲಿ ಚಂದ್ರಿದ್ದಾಗ 4 ಹೋಗ್ತಿದ್ರತ್ತ. ಆದರೆ ಈ ಸತಿ ಅವರು ಹಿಂಗೆ ಬೆಳಕು ಬೀಳೋಣ ಇನ್ನು ಹೊತ್ತಾತು ಭಾಳ ಅಂತೇಳಿ ಮತ್ತು ಓಡೋಗಿ ಮಾಡೋ ಮುಂದೆ ಭಾಳ ಬೆವರ್ಸಿದ್ರತ್ತ. ಅವ್ರಿಗಿದು ಕಷ್ಟ ಆಗ್ತೈತೆ. ಕಷ್ಟ ಆಗನ ಮತ್ತು ಕೇಳ್ತೈತ. ಅವರು ಕೇಳಿದ್ರತ್ತ, 4 ತಕ ಕೊಡಬೇಡಪ್ಪ ಬೆಳಕು, 4 ಮ್ಯಾಲೆ ಕೊಡಿನ ಅಂತ ಕೇಳಿದ್ರತ್ತ. ಅವ ಮತ್ತು ಅದಕ್ಕೂ ಒಪ್ಪಿದ ಸೂರ್ಯ. ಒಪ್ಪನ ಅವ್ರಿಗೆ ಇನ್ನೂ ಕಾತ್ಲೈತಾಳೆ, ಇನ್ನೂ ಎದಕ್ಕೆ ಹೋಗಿ ವ್ಯವಸಾಯ ಮಾಡೋದು, ಇನ್ನೂ ಮಕ್ಕೊಳ್ಳೋಣ ಬಾ ಅಂತೇಳಿ ಮಕ್ಕೊಂಡಿರ್ತಾವ್ರು. ಮಕ್ಕೊಳ್ಳೋಣ ಆಗ ವಾಪಸ್ 4-3 ಆತತ್, 4-5 ಆತತ್. 5 ಆಗನ ಅವರು ಎದ್ರತ್ತ. ಇದೇನಿಷ್ಟು ಜಲ್ದಿ ಬೆಳಕು ಬಿತ್ತಲ್ಲ ಅಂತೇಳಿ ಮತ್ತು ಓಡೋಡಿ ಹೋಗಿ ದಗ್ದ ಮಾಡ್ಕೊ. ಅವ್ರಿಗೆ ಪಾಪ ಬ್ಯಾಸ್ರ ಆಗ್ತದ. ಆಗ ಅವ್ರ ತಪ್ಪಿನ ಅರಿವು ಸಿಗ್ತದ ಅವ್ರಿಗೆ. ನಾವು ಚಂದ್ರ ಸೂರ್ಯ ಇಬ್ರು ಬೇಕು, ಎದಕ್ಕೆ ಚಂದ್ರನ ಕಳಿಸಿದ್ವಿ ಅಂತೇಳಿ ಅಣ್ಣ. ಸೂರ್ಯ ಚಂದ್ರನ ಕೂಗ್ತಾನಂತ. ಚಂದ್ರನ ಕೂಗೋಣ, ಸಾರಿಪ್ಪ ಜನರು ಎಲ್ಲರೂ ಇಬ್ಬರು ಬೇಕನ್ನಕತ್ತಾರಂತ ಅಣ್ಣ. ಆ ಚಂದ್ರ ಈಗ ಅವ್ನು ಬೈದಿದ್ದು ಹೋಗ್ಬೋದಾಗಿತ್ತಲ್ಲ, ಅವ ಇಲ್ಲತ್ತ. ಪಾಪ ಜನರ ಬೆಳಕು ಕೊಡಕತ್ತ. ಇದ್ರ ನೀತಿ ಒಗ್ಗಟ್ಟಿನಲ್ಲಿ